ಈಗಿನ ಪ್ರೊಟೆಸ್ಟ್ಗಳಲ್ಲಿ ಮಜಾ ಇಲ್ಲ ರೀ. ಪ್ರೊಟೆಸ್ಟ್ಗಳಲ್ಲಿ ದಮ್ಮಿಲ್ಲ. ಪೊಲೀಸರು ಬರ್ತಾರೆ, ಎತ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರೊಟೆಸ್ಟ್ ಮಾಡೋರು ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಅವರ ವಿರುದ್ಧ ಗಾಂಧಿಗಿರಿ ಮಾಡ್ತಾರೆ. ನನಗೆ ಇತ್ತೀಚಿನ ಒಂದು ಪ್ರೊಟೆಸ್ಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವುದು ಗೊತ್ತಾ? ಅಣ್ಣಾಮಲೈ ಮಾಡಿದ್ರಲ್ಲ ಆ ಪ್ರೊಟೆಸ್ಟ್. ಏನು ಮಾಡಬೇಕು ನಮ್ಮ ರಾಜಕಾರಣಿಗಳು ಇನ್ನು ಮುಂದೆ? ಸಾಧಾರಣವಾಗಿ ಯಾವುದಾದ್ರೂ ಘಟನೆ ಐ ಸ್ಟ್ಯಾಂಡ್ ವಿತ್ ದಿಸ್ ಅಂತ ಮಾಡ್ತಾರಲ್ಲ, ಐ ಸ್ಟ್ಯಾಂಡ್ ವಿತ್ ಅಣ್ಣಾಮಲೈ ಥರ. ನನಗೊಂದು ಆಸೆ ಅಪ್ಪ, ನಾವು ಓಟ್ ಹಾಕ್ತೀವಿ, ನಿಮಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ರಪ್ಪ ಅಂತ ಹೇಳ್ತೀವಿ. ಪೊಲೀಸರಿಗೆ ಕ್ಯಾಪ್ ಕೊಡ್ತೀವಿ, ಗನ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಶೂ ಕೊಡ್ತೀವಿ, ಬೆಲ್ಟ್ ಕೊಡ್ತೀವಿ, ಸಂಬಳ ಕೊಡ್ತೀವಿ, TADA ಕೊಡ್ತೀವಿ, ಕಾರ್ ಕೊಡ್ತೀವಿ, ಜೀಪ್ ಕೊಡ್ತೀವಿ, ಬೈಕ್ ಕೊಡ್ತೀವಿ, ರಾಜಕಾರಣಿಗಳಿಗೆ ಕಾರ್ ಕೊಡ್ತೀವಿ, ಡ್ರೈವರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಈ ಹೋರಾಟಗಳನ್ನು ನೀವು ಮಾಡ್ತೀರಿ. ಪೊಲೀಸ್ ಎತ್ತಾಕೊಂಡು ಹೋದ ನಂತರ ಮುಗಿದೋಯ್ತು. ಆಮೇಲೆ TVಯವರು ಬರ್ತಾರೆ, ಮಾತಾಡ್ತಾರೆ. ನೀವು ಏನು ಮಾಡಬೇಕು ಗೊತ್ತಾ? ಈಗ BJP ವಿರೋಧ ಪಕ್ಷದಲ್ಲಿದೆ, ನಾಳೆ ಕಾಂಗ್ರೆಸ್ ಇರ್ಬೋದು, ಮತ್ತೊಂದು BJP ಇರ್ಬೋದು, JDS ಇರ್ಬೋದು. ನೀವು ಚಾಟಿ ಬಾರಿಸ್ಕೋಬೇಕ್ರಿ. ಸಚಿನ್ ಪಂಚಾಳ್ಗೆ ನ್ಯಾಯ ಸಿಗೋ ತನಕ ಚಾಟಿ ಬಾರಿಸ್ಕೋತೀನಿ, 100 ಚಾಟಿ ಬನ್ನಿ, ನನಗದನ್ನು ನೋಡಬೇಕು. ಈ ಥರ ಪ್ರೊಟೆಸ್ಟ್ ಮಾಡೋರು ಇನ್ನು ಮುಂದೆ ಆ ಥರ ಮಾಡಬೇಕು. ನಮಗೆ ನ್ಯಾಯ ಕೊಡಿ, ಹಾಕಿ ಚಾಟಿ ಪೆಟ್ಟು ನಿಮಗೇನೆ. ಆಮೇಲೆ ಜನಗಳಿಗೆ ಹೇಳಿ, ಬನ್ನಿ ಹೊಡೀರಿ ನಮಗೆ ಅಂತೇಳಿ. ಆಗ ಬರ್ತಾರೆ ನೋಡಿ ಜನ. ಆಗ ನಿಮ್ಗೆ ಗೊತ್ತಾಗುತ್ತೆ ಆ ಸಚಿನ್ ಪಂಚಾಳ್ ಯಾರೇ ಆಗಿರಲಿ ರೀ, ಅವ ಬಡವನ ಆತ್ಮಹತ್ಯೆ ಏನು, ಆ ಬಡವನ ಕಷ್ಟ ಏನು ಅರ್ಥ ಆಗಬೇಕಲ್ಲ ನಿಮಗೆ. ನೀವು ಹೇಳ್ಬೇಕು ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ, BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ರೀ, ನೀವು ಅಣ್ಣಾಮಲೈ ಮಾಡಿದ್ರಲ್ಲ ಹೋರಾಟ, ಆ ಥರ ಮಾಡಿ ಅಂತ ಚಾಟಿ ತೆಗೆಯೋದು ಹೊಡೆಯೋದು. ಯಾರು ಬರಬೇಡಿ ಮಿಡ್ಲಲ್ಲಿ, ಹಣ ಅಂತ ಬರಬೇಡಿ. ನೀವು ತಗೊಂಡು ಹೋಗಿ ಒಂದೆ ಹಣ, ಚಾಟಿ ಮುಗೀತಾ, ಇನ್ನೊಂದು ಚಾಟಿ ತಗೋ ಅಂತ. ಅಷ್ಟು ಕೋಪ ಬರ್ತಾ ಇದೆ. ಯಾಕಂದರೆ ನಾನಿವತ್ತೊಂದು ಸ್ಟೋರಿ ಮಾಡಿದ್ದೆ ಸೂಪರ್ 3ಯಲ್ಲಿ. 4 ವರ್ಷಗಳಿಂದ ಬಹಿಷ್ಕಾರ ಹಾಕಿದ್ದಾರೆ. ಒಬ್ಬ ಮಗ ಬರಲಿಲ್ಲ ಅದನ್ನು ಸರಿ ಮಾಡಲಿಕ್ಕೆ. 24 ಗಂಟೆ ಒಳಗೆ ಸರಿ ಮಾಡಿ ಕೊಟ್ಟಿದ್ದೀನಿ. ಸ್ಟೋರಿ ಕೊಡ್ತೀನಿ ನಾನು ನಿಮಗೆ. ಈಗಿನ ಪ್ರೊಟೆಸ್ಟ್ಗಳಲ್ಲಿ ಮಜಾ ಇಲ್ಲ ರೀ. ಪ್ರೊಟೆಸ್ಟ್ಗಳಲ್ಲಿ ದಮ್ಮಿಲ್ಲ. ಪೊಲೀಸರು ಬರ್ತಾರೆ, ಎತ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರೊಟೆಸ್ಟ್ ಮಾಡೋರು ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಅವರ ವಿರುದ್ಧ ಗಾಂಧಿಗಿರಿ ಮಾಡ್ತಾರೆ. ನನಗೆ ಇತ್ತೀಚಿನ ಒಂದು ಪ್ರೊಟೆಸ್ಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವುದು ಗೊತ್ತಾ? ಅಣ್ಣಾಮಲೈ ಮಾಡಿದ್ರಲ್ಲ ಆ ಪ್ರೊಟೆಸ್ಟ್. ಏನು ಮಾಡಬೇಕು ನಮ್ಮ ರಾಜಕಾರಣಿಗಳು ಇನ್ನು ಮುಂದೆ? ಸಾಧಾರಣವಾಗಿ ಯಾವುದಾದ್ರೂ ಘಟನೆ ಐ ಸ್ಟ್ಯಾಂಡ್ ವಿತ್ ದಿಸ್ ಅಂತ ಮಾಡ್ತಾರಲ್ಲ, ಐ ಸ್ಟ್ಯಾಂಡ್ ವಿತ್ ಅಣ್ಣಾಮಲೈ ಥರ. ನನಗೊಂದು ಆಸೆ ಅಪ್ಪ, ನಾವು ಓಟ್ ಹಾಕ್ತೀವಿ, ನಿಮಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ರಪ್ಪ ಅಂತ ಹೇಳ್ತೀವಿ. ಪೊಲೀಸರಿಗೆ ಕ್ಯಾಪ್ ಕೊಡ್ತೀವಿ, ಗನ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಶೂ ಕೊಡ್ತೀವಿ, ಬೆಲ್ಟ್ ಕೊಡ್ತೀವಿ, ಸಂಬಳ ಕೊಡ್ತೀವಿ, TADA ಕೊಡ್ತೀವಿ, ಕಾರ್ ಕೊಡ್ತೀವಿ, ಜೀಪ್ ಕೊಡ್ತೀವಿ, ಬೈಕ್ ಕೊಡ್ತೀವಿ, ರಾಜಕಾರಣಿಗಳಿಗೆ ಕಾರ್ ಕೊಡ್ತೀವಿ, ಡ್ರೈವರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಈ ಹೋರಾಟಗಳನ್ನು ನೀವು ಮಾಡ್ತೀರಿ. ಪೊಲೀಸ್ ಎತ್ತಾಕೊಂಡು ಹೋದ ನಂತರ ಮುಗಿದೋಯ್ತು. ಆಮೇಲೆ TVಯವರು ಬರ್ತಾರೆ, ಮಾತಾಡ್ತಾರೆ. ನೀವು ಏನು ಮಾಡಬೇಕು ಗೊತ್ತಾ? ಈಗ BJP ವಿರೋಧ ಪಕ್ಷದಲ್ಲಿದೆ, ನಾಳೆ ಕಾಂಗ್ರೆಸ್ ಇರ್ಬೋದು, ಮತ್ತೊಂದು BJP ಇರ್ಬೋದು, JDS ಇರ್ಬೋದು. ನೀವು ಚಾಟಿ ಬಾರಿಸ್ಕೋಬೇಕ್ರಿ. ಸಚಿನ್ ಪಂಚಾಳ್ಗೆ ನ್ಯಾಯ ಸಿಗೋ ತನಕ ಚಾಟಿ ಬಾರಿಸ್ಕೋತೀನಿ, 100 ಚಾಟಿ ಬನ್ನಿ, ನನಗದನ್ನು ನೋಡಬೇಕು. ಈ ಥರ ಪ್ರೊಟೆಸ್ಟ್ ಮಾಡೋರು ಇನ್ನು ಮುಂದೆ ಆ ಥರ ಮಾಡಬೇಕು. ನಮಗೆ ನ್ಯಾಯ ಕೊಡಿ, ಹಾಕಿ ಚಾಟಿ ಪೆಟ್ಟು ನಿಮಗೇನೆ. ಆಮೇಲೆ ಜನಗಳಿಗೆ ಹೇಳಿ, ಬನ್ನಿ ಹೊಡೀರಿ ನಮಗೆ ಅಂತೇಳಿ. ಆಗ ಬರ್ತಾರೆ ನೋಡಿ ಜನ. ಆಗ ನಿಮ್ಗೆ ಗೊತ್ತಾಗುತ್ತೆ ಆ ಸಚಿನ್ ಪಂಚಾಳ್ ಯಾರೇ ಆಗಿರಲಿ ರೀ, ಅವ ಬಡವನ ಆತ್ಮಹತ್ಯೆ ಏನು, ಆ ಬಡವನ ಕಷ್ಟ ಏನು ಅರ್ಥ ಆಗಬೇಕಲ್ಲ ನಿಮಗೆ. ನೀವು ಹೇಳ್ಬೇಕು ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ, BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ರೀ, ನೀವು ಅಣ್ಣಾಮಲೈ ಮಾಡಿದ್ರಲ್ಲ ಹೋರಾಟ, ಆ ಥರ ಮಾಡಿ ಅಂತ ಚಾಟಿ ತೆಗೆಯೋದು ಹೊಡೆಯೋದು. ಯಾರು ಬರಬೇಡಿ ಮಿಡ್ಲಲ್ಲಿ, ಹಣ ಅಂತ ಬರಬೇಡಿ. ನೀವು ತಗೊಂಡು ಹೋಗಿ ಒಂದೆ ಹಣ, ಚಾಟಿ ಮುಗೀತಾ, ಇನ್ನೊಂದು ಚಾಟಿ ತಗೋ ಅಂತ. ಅಷ್ಟು ಕೋಪ ಬರ್ತಾ ಇದೆ. ಯಾಕಂದರೆ ನಾನಿವತ್ತೊಂದು ಸ್ಟೋರಿ ಮಾಡಿದ್ದೆ ಸೂಪರ್ 3ಯಲ್ಲಿ. 4 ವರ್ಷಗಳಿಂದ ಬಹಿಷ್ಕಾರ ಹಾಕಿದ್ದಾರೆ. ಒಬ್ಬ ಮಗ ಬರಲಿಲ್ಲ ಅದನ್ನು ಸರಿ ಮಾಡಲಿಕ್ಕೆ. 24 ಗಂಟೆ ಒಳಗೆ ಸರಿ ಮಾಡಿ ಕೊಟ್ಟಿದ್ದೀನಿ. ಸ್ಟೋರಿ ಕೊಡ್ತೀನಿ ನಾನು ನಿಮಗೆ. ಈಗಿನ ಪ್ರೊಟೆಸ್ಟ್ಗಳಲ್ಲಿ ಮಜಾ ಇಲ್ಲ ರೀ. ಪ್ರೊಟೆಸ್ಟ್ಗಳಲ್ಲಿ ದಮ್ಮಿಲ್ಲ. ಪೊಲೀಸರು ಬರ್ತಾರೆ, ಎತ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರೊಟೆಸ್ಟ್ ಮಾಡೋರು ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಅವರ ವಿರುದ್ಧ ಗಾಂಧಿಗಿರಿ ಮಾಡ್ತಾರೆ. ನನಗೆ ಇತ್ತೀಚಿನ ಒಂದು ಪ್ರೊಟೆಸ್ಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವುದು ಗೊತ್ತಾ? ಅಣ್ಣಾಮಲೈ ಮಾಡಿದ್ರಲ್ಲ ಆ ಪ್ರೊಟೆಸ್ಟ್.
ಏನು ಮಾಡಬೇಕು ನಮ್ಮ ರಾಜಕಾರಣಿಗಳು ಇನ್ನು ಮುಂದೆ? ಸಾಧಾರಣವಾಗಿ ಯಾವುದಾದ್ರೂ ಘಟನೆ ಐ ಸ್ಟ್ಯಾಂಡ್ ವಿತ್ ದಿಸ್ ಇಂದ ಮಾಡ್ತಾರಲ್ಲ, ಐ ಸ್ಟ್ಯಾಂಡ್ ವಿತ್ ಅಣ್ಣಾಮಲೈ ಥರ. ನನಗೊಂದು ಆಸೆ ಅಪ್ಪ, ನಾವು ಓಟ್ ಹಾಕ್ತೀವಿ, ನಿಮಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ರಪ್ಪ ಅಂತ ಹೇಳ್ತೀವಿ. ಪೊಲೀಸರಿಗೆ ಕ್ಯಾಪ್ ಕೊಡ್ತೀವಿ, ಗನ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಶೂ ಕೊಡ್ತೀವಿ, ಬೆಲ್ಟ್ ಕೊಡ್ತೀವಿ, ಸಂಬಳ ಕೊಡ್ತೀವಿ, TADA ಕೊಡ್ತೀವಿ, ಕಾರ್ ಕೊಡ್ತೀವಿ, ಜೀಪ್ ಕೊಡ್ತೀವಿ, ಬೈಕ್ ಕೊಡ್ತೀವಿ, ರಾಜಕಾರಣಿಗಳಿಗೆ ಕಾರ್ ಕೊಡ್ತೀವಿ, ಡ್ರೈವರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಈ ಹೋರಾಟಗಳನ್ನು ನೀವು ಮಾಡ್ತೀರಿ. ಪೊಲೀಸ್ ಎತ್ತಾಕೊಂಡು ಹೋದ ನಂತರ ಮುಗಿದೋಯ್ತು. ಆಮೇಲೆ TVಯವರು ಬರ್ತಾರೆ, ಮಾತಾಡ್ತಾರೆ. ನೀವು ಏನು ಮಾಡಬೇಕು ಗೊತ್ತಾ? ಈಗ BJP ವಿರೋಧ ಪಕ್ಷದಲ್ಲಿದೆ, ನಾಳೆ ಕಾಂಗ್ರೆಸ್ ಇರ್ಬೋದು, ಮತ್ತೊಂದು BJP ಇರ್ಬೋದು, JDS ಇರ್ಬೋದು. ನೀವು ಚಾಟಿ ಬಾರಿಸ್ಕೋಬೇಕ್ರಿ. ಸಚಿನ್ ಪಂಚಾಳ್ಗೆ ನ್ಯಾಯ ಸಿಗೋ ತನಕ ಚಾಟಿ ಬಾರಿಸ್ಕೋತೀನಿ, 100 ಚಾಟಿ ಬನ್ನಿ, ನನಗದನ್ನು ನೋಡಬೇಕು. ಈ ಥರ ಪ್ರೊಟೆಸ್ಟ್ ಮಾಡೋರು ಇನ್ನು ಮುಂದೆ ಆ ಥರ ಮಾಡಬೇಕು. ನಮಗೆ ನ್ಯಾಯ ಕೊಡಿ, ಹಾಕಿ ಚಾಟಿಪಟ್ಟು ನಿಮಗೇನೆ. ಆಮೇಲೆ ಜನಗಳಿಗೆ ಹೇಳಿ, ಬನ್ನಿ ಹೊಡೀರಿ ನಮಗೆ ಅಂತೇಳಿ. ಆಗ ಬರ್ತಾರೆ ನೋಡಿ ಜನ. ಆಗ ನಿಮ್ಗೆ ಗೊತ್ತಾಗುತ್ತೆ ಆ ಸಚಿನ್ ಪಂಚಾಳ್ ಯಾರೇ ಆಗಿರಲಿ ರೀ, ಅವ ಬಡವನ ಆತ್ಮಹತ್ಯೆ ಏನು, ಆ ಬಡವನ ಕಷ್ಟ ಏನು ಅರ್ಥ ಆಗಬೇಕಲ್ಲ ನಿಮಗೆ. ನೀವು ಹೇಳ್ಬೇಕು ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ, BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ರೀ, ನೀವು ಅಣ್ಣಾಮಲೈ ಮಾಡಿದ್ರಲ್ಲ ಹೋರಾಟ, ಆ ಥರ ಮಾಡಿ ಅಂತ ಚಾಟಿ ತೆಗೆಯೋದು ಹೊಡೆಯೋದು. ಯಾರು ಬರಬೇಡಿ ಮಿಡ್ಲಲ್ಲಿ, ಹಣ ಅಂತ ಬರಬೇಡಿ. ನೀವು ತಗೊಂಡು ಹೋಗಿ ಒಂದೆ ಹಣ, ಚಾಟಿ ಮುಗೀತಾ, ಇನ್ನೊಂದು ಚಾಟಿ ತಗೋ ಅಂತ. ಅಷ್ಟು ಕೋಪ ಬರ್ತಾ ಇದೆ. ಯಾಕಂದರೆ ನಾನಿವತ್ತೊಂದು ಸ್ಟೋರಿ ಮಾಡಿದ್ದೆ ಸೂಪರ್ 3ಯಲ್ಲಿ. 4 ವರ್ಷಗಳಿಂದ ಬಹಿಷ್ಕಾರ ಹಾಕಿದ್ದಾರೆ, ಒಬ್ಬ ಮಗ ಬರಲಿಲ್ಲ ಅದನ್ನು ಸರಿ ಮಾಡಲಿಕ್ಕೆ. 24 ಗಂಟೆ ಒಳಗೆ ಸರಿ ಮಾಡಿ ಕೊಟ್ಟಿದ್ದೀನಿ. ಸ್ಟೋರಿ ಕೊಡ್ತೀನಿ ನಾನು ನಿಮಗೆ. ಈಗಿನ ಪ್ರೊಟೆಸ್ಟ್ಗಳಲ್ಲಿ ಮಜಾ ಇಲ್ಲ ರೀ, ಪ್ರೊಟೆಸ್ಟ್ಗಳಲ್ಲಿ ದಮ್ಮಿಲ್ಲ. ಪೊಲೀಸರು ಬರ್ತಾರೆ, ಎತ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರೊಟೆಸ್ಟ್ ಮಾಡೋರು ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಅವರ ವಿರುದ್ಧ ಗಾಂಧಿಗಿರಿ ಮಾಡ್ತಾರೆ. ನನಗೆ ಇತ್ತೀಚಿನ ಒಂದು ಪ್ರೊಟೆಸ್ಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವುದು ಗೊತ್ತಾ? ಅಣ್ಣಾಮಲೈ ಮಾಡಿದ್ರಲ್ಲ ಆ ಪ್ರೊಟೆಸ್ಟ್. ಏನು ಮಾಡಬೇಕು ನಮ್ಮ ರಾಜಕಾರಣಿಗಳು ಇನ್ನು ಮುಂದೆ? ಸಾಧಾರಣವಾಗಿ ಯಾವುದಾದ್ರೂ ಘಟನೆ ಐ ಸ್ಟ್ಯಾಂಡ್ ವಿತ್ ದಿಸ್ ಇಂದ ಮಾಡ್ತಾರಲ್ಲ, ಐ ಸ್ಟ್ಯಾಂಡ್ ವಿತ್ ಅಣ್ಣಾಮಲೈ ಥರ. ನನಗೊಂದು ಆಸೆ ಅಪ್ಪ, ನಾವು ಓಟ್ ಹಾಕ್ತೀವಿ, ನಿಮಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ರಪ್ಪ ಅಂತ ಹೇಳ್ತೀವಿ. ಪೊಲೀಸರಿಗೆ ಕ್ಯಾಪ್ ಕೊಡ್ತೀವಿ, ಗನ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಶೂ ಕೊಡ್ತೀವಿ, ಬೆಲ್ಟ್ ಕೊಡ್ತೀವಿ, ಸಂಬಳ ಕೊಡ್ತೀವಿ, TADA ಕೊಡ್ತೀವಿ, ಕಾರ್ ಕೊಡ್ತೀವಿ, ಜೀಪ್ ಕೊಡ್ತೀವಿ, ಬೈಕ್ ಕೊಡ್ತೀವಿ, ರಾಜಕಾರಣಿಗಳಿಗೆ ಕಾರ್ ಕೊಡ್ತೀವಿ, ಡ್ರೈವರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಈ ಹೋರಾಟಗಳನ್ನು ನೀವು ಮಾಡ್ತೀರಿ. ಪೊಲೀಸ್ ಎತ್ತಾಕೊಂಡು ಹೋದ ನಂತರ ಮುಗಿದೋಯ್ತು. ಆಮೇಲೆ TVಯವರು ಬರ್ತಾರೆ, ಮಾತಾಡ್ತಾರೆ. ನೀವು ಏನು ಮಾಡಬೇಕು ಗೊತ್ತಾ? ಈಗ BJP ವಿರೋಧ ಪಕ್ಷದಲ್ಲಿದೆ, ನಾಳೆ ಕಾಂಗ್ರೆಸ್ ಇರ್ಬೋದು, ಮತ್ತೊಂದು BJP ಇರ್ಬೋದು, JDS ಇರ್ಬೋದು. ನೀವು ಚಾಟಿ ಬಾರಿಸ್ಕೋಬೇಕ್ರಿ. ಸಚಿನ್ ಪಂಚಾಳ್ಗೆ ನ್ಯಾಯ ಸಿಗೋ ತನಕ ಚಾಟಿ ಬಾರಿಸ್ಕೋತೀನಿ, 100 ಚಾಟಿ ಬನ್ನಿ, ನನಗದನ್ನು ನೋಡಬೇಕು. ಈ ಥರ ಪ್ರೊಟೆಸ್ಟ್ ಮಾಡೋರು ಇನ್ನು ಮುಂದೆ ಆ ಥರ ಮಾಡಬೇಕು. ನಮಗೆ ನ್ಯಾಯ ಕೊಡಿ, ಹಾಕಿ ಚಾಟಿಪಟ್ಟು ನಿಮಗೇನೆ. ಆಮೇಲೆ ಜನಗಳಿಗೆ ಹೇಳಿ, ಬನ್ನಿ ಹೊಡೀರಿ ನಮಗೆ ಅಂತೇಳಿ. ಆಗ ಬರ್ತಾರೆ ನೋಡಿ ಜನ. ಆಗ ನಿಮ್ಗೆ ಗೊತ್ತಾಗುತ್ತೆ ಆ ಸಚಿನ್ ಪಂಚಾಳ್ ಯಾರೇ ಆಗಿರಲಿ ರೀ, ಅವ ಬಡವನ ಆತ್ಮಹತ್ಯೆ ಏನು, ಆ ಬಡವನ ಕಷ್ಟ ಏನು ಅರ್ಥ ಆಗಬೇಕಲ್ಲ ನಿಮಗೆ. ನೀವು ಹೇಳ್ಬೇಕು ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ, BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ರೀ, ನೀವು ಅಣ್ಣಾಮಲೈ ಮಾಡಿದ್ರಲ್ಲ ಹೋರಾಟ, ಆ ಥರ ಮಾಡಿ ಅಂತ ಚಾಟಿ ತೆಗೆಯೋದು ಹೊಡೆಯೋದು. ಯಾರು ಬರಬೇಡಿ ಮಿಡ್ಲಲ್ಲಿ, ಹಣ ಅಂತ ಬರಬೇಡಿ. ನೀವು ತಗೊಂಡು ಹೋಗಿ ಒಂದೆ ಹಣ, ಚಾಟಿ ಮುಗೀತಾ, ಇನ್ನೊಂದು ಚಾಟಿ ತಗೋ ಅಂತ. ಅಷ್ಟು ಕೋಪ ಬರ್ತಾ ಇದೆ. ಯಾಕಂದರೆ ನಾನಿವತ್ತೊಂದು ಸ್ಟೋರಿ ಮಾಡಿದ್ದೆ ಸೂಪರ್ 3ಯಲ್ಲಿ. 4 ವರ್ಷಗಳಿಂದ ಬಹಿಷ್ಕಾರ ಹಾಕಿದ್ದಾರೆ, ಒಬ್ಬ ಮಗ ಬರಲಿಲ್ಲ ಅದನ್ನು ಸರಿ ಮಾಡಲಿಕ್ಕೆ. 24 ಗಂಟೆ ಒಳಗೆ ಸರಿ ಮಾಡಿ ಕೊಟ್ಟಿದ್ದೀನಿ. ಸ್ಟೋರಿ ಕೊಡ್ತೀನಿ ನಾನು ನಿಮಗೆ.